ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಭಾರತದ ಇತಿಹಾಸದ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದ ಮೂಲಾಧಾರಗಳು ಇತಿಹಾಸದ ರಚನೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟದಲ್ಲಿನ ದಾಖಲೆಯಾಗಿದೆ. ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟದಲ್ಲಿನ ದಾಖಲೆಯಾಗಿದೆ. ಆದರೆ ಈ ಘಟನೆಗಳನ್ನು ಅಥವಾ ಸಾಧನೆಗಳನ್ನು ಪುನರಾವರ್ತನೆ ಮಾಡಲಿಕ್ಕಾಗಲಿ ಪುನರ್ನಿರ್ಮಾಣವನ್ನು ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಏಕೆ ಅಂತ ಹೇಳಿದ್ರೆ ಇದಾಗಲೇ ಗತಿಸಿ ಹೋಗಿದೆ. ಗತಿಸಿ ಹೋದಂತಹ ಕಾಲದ ಮಾನವನ ಸಾಧನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ನಿರ್ಮಿಸಲಿಕ್ಕಾಗಲಿ ಮತ್ತು ಪ್ರಯೋಗಕ್ಕೆ ಒಳಪಡಿಸಲಿಕ್ಕಾಗಲಿ ಸಾಧ್ಯವಿಲ್ಲ. ಹಾಗಾಗಿನೇ ಇತಿಹಾಸವನ್ನು ರಚಿಸಬೇಕು ಅಂತ ಹೇಳಿದ್ರೆ ನಮಗೆ ಈ ಮೂಲಾಧಾರಗಳು ಅಂತಕ್ಕಂಥವು ಅತ್ಯಂತ ಅವಶ್ಯಕ. ಹಾಗಾಗಿಯೇ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂಬ ಮಾತನ್ನು ಹೇಳಲಾಗುತ್ತದೆ. ಮೂಲಾಧಾರವಿಲ್ಲದೆ ಇತಿಹಾಸವಿಲ್ಲ. ಇದನ್ನು ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಏಕೆ? ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಏಕೆಂದರೆ ಮೂಲಾಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಇತಿಹಾಸವನ್ನು ಪುನರ್ ರಚನೆಯನ್ನು ಮಾಡಲು ಸಾಧ್ಯವಿಲ್ಲ. ಇತಿಹಾಸವನ್ನು ರಚಿಸಲು ಇತಿಹಾಸದ ಪುನರ್ರಚನೆಯನ್ನು ಮಾಡಲು ಆಧಾರಗಳು ಅತ್ಯಂತ ಅಗತ್ಯ. ಹಾಗಾಗಿಯೇ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂದು ಖಚಿತವಾಗಿ ಹೇಳಲಾಗುತ್ತದೆ. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಿದರೆ ಐತಿಹಾಸಿಕ ಘಟನೆಗಳು ಕೇವಲ ಊಹೆಗಳಾಗುತ್ತವೆ, ಕಾಲ್ಪನಿಕ ಕಥೆಗಳಾಗುತ್ತವೆ. ಹಾಗಾಗಿಯೇ ಇತಿಹಾಸದ ರಚನೆಯಲ್ಲಿ ನಮಗೆ ಆಧಾರಗಳು ಅತ್ಯಂತ ಪ್ರಮುಖವಾಗಿವೆ. ಭಾರತ ಮತ್ತು ಕರ್ನಾಟಕದ ಇತಿಹಾಸಗಳ ಅಧ್ಯಯನಕ್ಕೆ ವಿವಿಧ ಮೂಲಾಧಾರಗಳು ಲಭ್ಯವಿವೆ. ಕರ್ನಾಟಕ ಮತ್ತು ಭಾರತದ ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡಲು ರಚಿಸಲು ವಿವಿಧ ಐತಿಹಾಸಿಕ ಮೂಲಾಧಾರಗಳು ಲಭ್ಯವಿವೆ. ಆದರೂ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರುವುದು ಸ್ವೀಕೃತ ಸತ್ಯವಾಗಿದೆ. ಅಂದರೆ ನಮಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಅಂತಕ್ಕಂಥದ್ದು ಮೊದಲಿನಿಂದಲೂ ಇದೆ. ಅದು ಸ್ವೀಕೃತವಾದಂತಹ ಎಲ್ಲರೂ ಒಪ್ಪಿರುವಂತಹ ಸತ್ಯವೇ ಆಗಿದೆ. ಒಬ್ಬ ಇತಿಹಾಸಕಾರನಿಗೆ ಪ್ರಾಚೀನ ಭಾಷೆಗಳಾದ ಸಂಸ್ಕೃತ, ಪಾಲಿ, ಪ್ರಾಕೃತ ಮತ್ತು ಅನೇಕ ಪ್ರಾದೇಶಿಕ ಭಾಷೆಗಳ ಜ್ಞಾನ, ಹಾಗೆಯೇ ಖರೋಷ್ಠಿ, ಬ್ರಾಹ್ಮಿ ಲಿಪಿಗಳ ಪರಿಪೂರ್ಣ ಜ್ಞಾನ ಎಂತಕ್ಕಂಥದ್ದು ಅತ್ಯಂತ ಅಗತ್ಯ. ಇವುಗಳ ಜ್ಞಾನವಿಲ್ಲದೆ ಇತಿಹಾಸವನ್ನು ರಚಿಸುವುದು ಇತಿಹಾಸಕಾರರಿಗೆ ತುಂಬ ಕಠಿಣವಾದ ಕೆಲಸ. ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯ ಆಳವಾದಂತಹ ಜ್ಞಾನವು ಇತಿಹಾಸಕಾರರಿಗೆ ಅವಶ್ಯಕವಾಗಿದೆ. ಹೀಗೆ ಆಧಾರಗಳ ಜೊತೆಗೆ ಒಬ್ಬ ಇತಿಹಾಸಕಾರನಿಗೆ ಪ್ರಾಚೀನ ಭಾಷೆಗಳು, ಪ್ರಾಚೀನ ಲಿಪಿಗಳು ಮತ್ತು
ಭಾರತೀಯ ಸಂಸ್ಕೃತಿಯ ಆಳವಾದಂತಹ ಜ್ಞಾನದ ಅವಶ್ಯಕತೆ ಅಂತಕ್ಕಂಥದ್ದು ಖಚಿತವಾಗಿಯೂ ಇದೆ. ಇನ್ನು ಇತಿಹಾಸದ ರಚನೆಗೆ ಲಭ್ಯ ಮೂಲಾಧಾರಗಳನ್ನು ಅವಲಂಬಿಸಿ ಇತಿಹಾಸವನ್ನು 2 ಭಾಗಗಳಾಗಿ ನಾವು ವಿಭಜನೆಯನ್ನು ಮಾಡ್ತೇವೆ. ಒಂದು ಇತಿಹಾಸ ಪೂರ್ವಕಾಲ, ಎರಡನೇದು ಇತಿಹಾಸ ಕಾಲ. ಹೀಗೆ ಆಧಾರಗಳ ಲಭ್ಯತೆಯ ಹಿನ್ನೆಲೆಯಲ್ಲಿ ಇತಿಹಾಸವನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ಒಂದು ಇತಿಹಾಸ ಪೂರ್ವಕಾಲ, 2 ಇತಿಹಾಸ ಕಾಲ. ಇತಿಹಾಸ ಪೂರ್ವಕಾಲ ಅಂತ ಹೇಳಿದ್ರೆ ಲಿಖಿತ ಆಧಾರಗಳು ಲಭ್ಯ ಇಲ್ಲದೇ ಇರುವ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯಲಾಗಿದೆ. ಇನ್ನು ಇತಿಹಾಸ ಕಾಲ ಎಂದರೆ ಲಿಖಿತ ಆಧಾರಗಳು ಲಭ್ಯ ಇರುವ ಕಾಲ, ಲಿಖಿತ ಆಧಾರಗಳು ದೊರೆಯುವ ಕಾಲವನ್ನು ಇತಿಹಾಸ ಕಾಲ ಅಂತೇಳಿ ಕರೆಯಲಾಗಿದೆ. ಹೀಗೆ ಅಧ್ಯಯನದ ಅನುಕೂಲಕ್ಕಾಗಿ ಹಾಗೂ ಇತಿಹಾಸದ ಆಧಾರಗಳ ಲಭ್ಯತೆಯ ಹಿನ್ನೆಲೆಯಲ್ಲಿ ಇತಿಹಾಸವನ್ನು 2 ಕಾಲಘಟ್ಟಗಳಲ್ಲಿ ವಿಭಜಿಸಲಾಗಿದೆ. ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತೇಳಿ. ಇದನ್ನು ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಕೇಳ್ತಾರೆ. ಇತಿಹಾಸ ಪೂರ್ವಕಾಲ ಎಂದರೇನು? ಇತಿಹಾಸ ಪೂರ್ವಕಾಲ ಅಂತ ಹೇಳಿದ್ರೆ ಲಿಖಿತ ಆಧಾರಗಳು ಲಭ್ಯ ಇರದೇ ಇರುವ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತೇವೆ. ಇತಿಹಾಸ ಕಾಲ ಎಂದರೇನು? ಲಿಖಿತ ಆಧಾರಗಳು ದೊರೆಯುವ ಕಾಲವನ್ನು, ಲಭ್ಯ ಇರುವ ಕಾಲವನ್ನು ಇತಿಹಾಸ ಕಾಲ ಎಂದು ನಾವು ಕರೆಯುತ್ತೇವೆ. ಹೀಗೆ ಇತಿಹಾಸದ ಆಧಾರಗಳ ಲಭ್ಯತೆಯ ಆಧಾರದ ಮೇಲೆ ನಾವು ಇತಿಹಾಸವನ್ನು 2 ಭಾಗಗಳಾಗಿ ವಿಭಜಿಸ್ತೇವೆ. ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತೇಳಿ. ಇನ್ನು ಮೂಲಾಧಾರದ ವಿಧಗಳು, ಇತಿಹಾಸದ ಮೂಲಾಧಾರದ ವಿಧಗಳು. ಇತಿಹಾಸದ ಮೂಲಾಧಾರಗಳನ್ನು ನಾವು 2 ಭಾಗಗಳಾಗಿ, 2 ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು, ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ಎರಡನೇದು ಸಾಹಿತ್ಯ ಆಧಾರಗಳು ಅಥವಾ ಸಾಹಿತ್ಯಿಕ ಆಧಾರಗಳು. ಹೀಗೆ ಮೂಲಾಧಾರಗಳನ್ನು 2 ಭಾಗಗಳಾಗಿ, 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ, 2 ಸಾಹಿತ್ಯ ಆಧಾರಗಳು. ಈಗ ನಾವು ಮೊದಲನೇದಾಗಿ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತಕ್ಕಂಥವೇನಿವೆ, ಇವು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಪ್ರಾಕ್ತನ ಮತ್ತು ಪುರಾತತ್ವ ಮೂಲಾಧಾರಗಳು ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳು. ಈ ಎಲ್ಲ ಮೂಲಾಧಾರಗಳು ಅಥವಾ ಅವಶೇಷಗಳು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಈ ಅವಶೇಷಗಳು ಪ್ರಾಚೀನ ಮಾನವ ನಿರ್ಮಿಸಿದಂಥ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಲಿಖಿತ ಮೂಲಾಧಾರಗಳು
ಲಭ್ಯ ಇರದೇ ಇರುವ ಸಂದರ್ಭದಲ್ಲಿ ಇವು ಏಕಮಾತ್ರ ಆಧಾರಗಳಾಗಿವೆ. ಈ ಅವಶೇಷಗಳ ಮೇಲೆಯೇ ಅಥವಾ ಈ ಪ್ರಾಕ್ತನ ಪುರಾತತ್ವ ಮೂಲಾಧಾರಗಳ ಮೇಲೆಯೇ ಇತಿಹಾಸದ ರಚನೆಯನ್ನು ಮಾಡಬೇಕಾಗುತ್ತದೆ. ಇನ್ನೂ ಅನೇಕ ಸಂದರ್ಭಗಳಲ್ಲಿ ಇವುಗಳು ಲಿಖಿತ ದಾಖಲೆಗಳನ್ನು ಪ್ರಾಮಾಣೀಕರಿಸುತ್ತವೆ. ಇನ್ನೂ ಅನೇಕ ಸಂದರ್ಭಗಳಲ್ಲಿ ಈ ಅಲಿಖಿತ ಆಧಾರಗಳು ಲಿಖಿತ ಆಧಾರಗಳನ್ನು ಪ್ರಾಮಾಣೀಕರಿಸುವ ಕೆಲಸವನ್ನು ಮಾಡುತ್ತವೆ. ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡಗಳ ಅವಶೇಷಗಳು, ಮಡಕೆ ಕುಡಿಕೆಗಳು, ಗೃಹೋಪಯೋಗಿ ವಸ್ತುಗಳು, ಜೇಡಿ ಮಣ್ಣಿನ ಮೂರ್ತಿಗಳು, ಪಳೆಯುಳಿಕೆಗಳು, ಆಯುಧಗಳು, ಚಿತ್ರಗಳು ಮುಂತಾದವು ಪ್ರಮುಖ ಪುರಾತತ್ವ ಮೂಲಾಧಾರಗಳಾಗಿವೆ. ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡದ ಅವಶೇಷಗಳು, ಮಡಕೆ ಕುಡಿಕೆಗಳು, ಗೃಹೋಪಯೋಗಿ ವಸ್ತುಗಳು, ಜೇಡಿ ಮಣ್ಣಿನ ಮೂರ್ತಿಗಳು, ಪಳೆಯುಳಿಕೆಗಳು, ಆಯುಧಗಳು, ಚಿತ್ರಗಳು ಮುಂತಾದವು ಪ್ರಮುಖ ಪುರಾತತ್ವ ಮೂಲಾಧಾರಗಳಾಗಿವೆ. ಇವು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತ ಮಾಹಿತಿಯನ್ನು ನೀಡುತ್ತವೆ. ಈಗ ಇತಿಹಾಸದ ರಚನೆಗೆ ಅಮೂಲ್ಯವಾದಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ಈ ಎಲ್ಲ ಪುರಾತತ್ವ ಆಧಾರಗಳು ನಮಗೆ ನೀಡುತ್ತವೆ. ಇವುಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ಉತ್ಖನನ. ನಿಮಗೆ ಪರೀಕ್ಷೆಯಲ್ಲಿ ಉತ್ಖನನ ಎಂದರೇನು ಎಂದು 2 ಮಾರ್ಕ್ಸ್ಗೆ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತ. ಇದನ್ನೇ ನಾವು ಉತ್ಖನನ ಎಂದು ಕರೆಯುತ್ತೇವೆ. ಭಾರತದ ಇತಿಹಾಸ ಪೂರ್ವ ಕಾಲದ ಘಟನಾವಳಿಗಳನ್ನು ಉತ್ಖನನದ ಆಧಾರದ ಮೇಲೆಯೇ ರಚಿಸಲಾಗಿದೆ. ಇತಿಹಾಸ ಪೂರ್ವದ ಎಲ್ಲ ಘಟನಾವಳಿಗಳು ಪುರಾತತ್ವ ಆಧಾರದ ಮೂಲಕವೇ, ಉತ್ಖನನದಿಂದ ದೊರೆತ ಆಧಾರಗಳ ಮೂಲಕವೇ ರಚಿಸಲಾಗಿದೆ. ಉದಾಹರಣೆಗೆ ಸಿಂಧೂ ಬಯಲಿನ ನಾಗರಿಕತೆ. ಈ ಸಿಂಧೂ ಬಯಲಿನ ನಾಗರಿಕತೆಯ ಅಧ್ಯಯನಕ್ಕೆ, ಇತಿಹಾಸದ ರಚನೆಗೆ ಉತ್ಖನನದಲ್ಲಿ ದೊರೆತ ಅವಶೇಷಗಳೇ ಪ್ರಮುಖ ಆಧಾರಗಳಾಗಿವೆ. ಇದಲ್ಲದೆ ಚಂದ್ರಗಿರಿ, ತಿರುನೆಲ್ವೇಲಿ, ಮಧುರೈ, ಅರ್ಕಮೇಡು ಮುಂತಾದ ಸ್ಥಳಗಳಲ್ಲಿ ಕೈಗೊಂಡಂತಹ ಉತ್ಖನನಗಳು ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಶಿಲಾಯುಗದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿವಿಧ ಸ್ಥಳಗಳಲ್ಲಿ ನಡೆದಂತಹ ಉತ್ಖನನಗಳೇ ನಮಗೆ ಪ್ರಮುಖವಾದಂಥ ಆಧಾರಗಳಾಗಿವೆ. ಇದಲ್ಲದೆ ಕಾಂಬೋಡಿಯಾ, ಜಾವ, ತಕ್ಷಶಿಲಾ, ಗಯಾ, ಪಾಟಲಿಪುತ್ರ, ಹಂಪಿ ಮುಂತಾದ ಸ್ಥಳಗಳಲ್ಲಿ ಕೈಗೊಂಡಂತಹ ಉತ್ಖನನಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಕುರಿತು
ನಮಗೆ ಮಾಹಿತಿಯನ್ನು ನೀಡುತ್ತವೆ. ಆಗಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ತಿಳಿಯಲು ಇವು ಪ್ರಮುಖ ಆಧಾರಗಳಾಗಿವೆ. ಇನ್ನು ಉತ್ಖನನದ ಸಂದರ್ಭದಲ್ಲಿ ದೊರೆತಂತಹ ಅವಶೇಷಗಳ ಕಾಲ ನಿರ್ಣಯವನ್ನು ಮಾಡಲಾಗುತ್ತದೆ. ಅವುಗಳ ಕಾಲವನ್ನು ನಿರ್ಧರಿಸಲು ಎರಡು ಪ್ರಮುಖ ವಿಧಾನಗಳನ್ನು ಸಂಶೋಧಕರು, ಇತಿಹಾಸಕಾರರು ಕೈಗೊಳ್ಳುತ್ತಾರೆ. ಅವುಗಳು ಯಾವುವು ಎಂದರೆ, ಒಂದು ಕಾರ್ಬನ್ 14 ಮೆಥಡ್, C14 ಕಾಲ ನಿರ್ಣಯ ಪದ್ಧತಿ. ಎರಡು ಪೊಟ್ಯಾಷಿಯಂ ಕಾಲ ನಿರ್ಣಯ ಪದ್ಧತಿ. ಹೀಗೆ ಉತ್ಖನನದಲ್ಲಿ ದೊರೆತಂತಹ ಅವಶೇಷಗಳ ಕಾಲವನ್ನು ನಿರ್ಣಯಿಸಲು ಎರಡು ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಒಂದು C14 ಕಾಲ ನಿರ್ಣಯ ಪದ್ಧತಿ, ಎರಡು ಪೊಟ್ಯಾಷಿಯಂ ಕಾಲ ನಿರ್ಣಯ ಪದ್ಧತಿ. ಹೀಗೆ ಈ ಎರಡು ವಿಧಾನಗಳ ಮೂಲಕ ಅವಶೇಷಗಳನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲವನ್ನು ಮತ್ತು ಅವುಗಳ ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ. ಇನ್ನು ಎರಡನೇ, ಸ್ಮಾರಕಗಳು. ಸ್ಮಾರಕಗಳು ಎಂದರೆ ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳು. ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳನ್ನೇ ನಾವು ಸ್ಮಾರಕಗಳು ಎಂದು ಕರೆಯುತ್ತೇವೆ. ಕೋಟೆಗಳು, ಅರಮನೆಗಳು, ಗುಹಾಲಯಗಳು, ದೇವಾಲಯಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಮುಂತಾದವುಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. ಕೋಟೆ ಕೊತ್ತಲಗಳು, ಅರಮನೆಗಳು, ಗುಹಾಲಯಗಳು, ದೇವಾಲಯಗಳು, ಬಸದಿಗಳು, ಸ್ತೂಪಗಳು, ಶಿಲ್ಪಗಳು ಇವು ಸ್ಮಾರಕಗಳಿಗೆ ಪ್ರಮುಖವಾದ ಉದಾಹರಣೆಗಳಾಗಿವೆ. ಅಜಂತ, ಎಲ್ಲೋರ, ಖುಜರಾಹೋದ ಗುಹೆಗಳು, ಕೋನಾರ್ಕ್, ಬೇಲೂರು, ಹಳೇಬೀಡು, ಹಂಪಿ ಮುಂತಾದ ಸ್ಥಳಗಳಲ್ಲಿನ ದೇವಾಲಯಗಳು, ವಿವಿಧ ಸ್ಥಳಗಳಲ್ಲಿ ದೊರೆತಿರತಕ್ಕಂಥ ಬುದ್ಧನ, ಗೊಮ್ಮಟೇಶನ ಮೂರ್ತಿಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತವೆ. ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಈ ಸ್ಮಾರಕಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಇನ್ನು ಕೋಟೆಗಳಲ್ಲಿ 4 ಪ್ರಮುಖ ವಿಧಗಳನ್ನು ನಾವು ಗುರುತಿಸ್ತೇವೆ. ಒಂದು ಗಿರಿದುರ್ಗ, ಬೆಟ್ಟವನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಕಟ್ಟಿದಂತಹ ದುರ್ಗಗಳು. ಉದಾಹರಣೆಗೆ ಚಿತ್ರದುರ್ಗದ ಕೋಟೆ. 2 ಬಯಲು ದುರ್ಗ, ವಿಶಾಲವಾದಂತಹ ಬಯಲಿನಲ್ಲಿ ಕಟ್ಟಿದಂತಹ ಕೋಟೆಗಳು. ಇದಕ್ಕೆ ಉದಾಹರಣೆ ಶ್ರೀರಂಗಪಟ್ಟಣದ ಕೋಟೆ. 3ನೇದು ವನದುರ್ಗ, ಅರಣ್ಯದಲ್ಲಿ ಕಟ್ಟಲ್ಪಟ್ಟಂತಹ, ಅರಣ್ಯದ ವಸ್ತುಗಳನ್ನೇ ಬಳಸಿ ಕಟ್ಟಲ್ಪಟ್ಟಂತಹ ಕೋಟೆಗಳು. ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ಕೆಳದಿ ಮತ್ತು ಇಕ್ಕೇರಿಯ ಅರಸರು ಕಟ್ಟಿದಂತಹ ಕೋಟೆಗಳು. 4ನೇದು ಜಲದುರ್ಗ, ನೀರಿನಿಂದ ಆವೃತವಾದಂತಹ ಕೋಟೆಗಳು. ಉಲ್ಲಾಳ ಕೋಟೆ ಇದಕ್ಕೆ ಉದಾಹರಣೆಯಾಗಿದೆ. ಹೀಗೆ ಕೋಟೆಗಳನ್ನೇ ನಾವು 4 ಪ್ರಮುಖವಾದಂತಹ ವಿಧಗಳನ್ನು ನಾವು ಗುರುತಿಸ್ತೇವೆ. ಇಂತಹ ಕೋಟೆಗಳು, ದೇವಾಲಯಗಳು, ಅರಮನೆಗಳು, ಬಸದಿಗಳು,
ಸ್ತೂಪಗಳು, ಮೂರ್ತಿ ಶಿಲ್ಪಗಳು ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟಿಕೊಡಲು ಪ್ರಮುಖವಾದಂಥ ಆಧಾರಗಳಾಗಿವೆ. ಇವುಗಳು ಇಲ್ಲದೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ. ಭಾರತದ ಸಂಸ್ಕೃತಿಯ ದ್ಯೋತಕವಾಗಿ ಇವು ನಮಗೆ ಕಂಡುಬರುತ್ತವೆ. ಇನ್ನು ಮೂರನೇದಾಗಿ ನಾಣ್ಯಗಳು, ಕಾಯಿನ್ಸ್. ನಾಣ್ಯಗಳ ಅಧ್ಯಯನವನ್ನೇ ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇದನ್ನು ನಿಮಗೆ 1 ಅಂಕಕ್ಕೆ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವನ್ನೇ ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ವಿವಿಧ ರಾಜವಂಶಗಳ ಕಾಲದಲ್ಲಿ ವಿವಿಧ ಮಾದರಿಯ ನಾಣ್ಯಗಳನ್ನು ತಯಾರಿಸಲಾಗಿದೆ. ಬೇರೆ ಬೇರೆ ರಾಜವಂಶಗಳ ಕಾಲದಲ್ಲಿ ಬೇರೆ ಬೇರೆ ಮಾದರಿಯ ನಾಣ್ಯಗಳು ನಮಗೆ ಕಂಡುಬರುತ್ತವೆ. ಹಾಗಾದರೆ ಈ ನಾಣ್ಯಗಳು ಇತಿಹಾಸ ರಚನೆಗೆ ಹೇಗೆ ನೆರವಾಗ್ತವೆ ಅಂತ ಹೇಳಿದ್ರೆ, ಈ ನಾಣ್ಯಗಳ ಅಧ್ಯಯನದಿಂದ ಕಾಲ, ಅಂದರೆ ಇವು ಯಾವ ಕಾಲಕ್ಕೆ ಸೇರಿದವು ಎಂದು ತಿಳಿಯಬಹುದು. ರಾಜವಂಶ, ಇದು ಯಾವ ರಾಜವಂಶದ ನಾಣ್ಯ ಎಂದು ತಿಳಿಸುತ್ತದೆ. ಆಗಿನ ಕಾಲದ ಆರ್ಥಿಕ ಸ್ಥಿತಿ, ಈ ನಾಣ್ಯದ ಅಧ್ಯಯನದಿಂದ ಆ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಹೇಗಿತ್ತು ಎಂಬುದನ್ನು ಈ ನಾಣ್ಯಶಾಸ್ತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇನ್ನು ಧರ್ಮ, ಆಗಿನ ಕಾಲದ ಧಾರ್ಮಿಕ ವಿಚಾರಗಳ ಮೇಲೆ ಈ ನಾಣ್ಯಗಳು ಬೆಳಕನ್ನು ಚೆಲ್ಲುತ್ತವೆ. ಇನ್ನು ಲಿಪಿ ಮತ್ತು ಭಾಷೆ, ಆಗಿನ ಕಾಲದ ಜನರು ಬಳಸುತ್ತಿದ್ದಂತಹ ಭಾಷೆ ಯಾವುದು ಮತ್ತು ಲಿಪಿ ಯಾವುದು ಎಂಬುದನ್ನು ಈ ನಾಣ್ಯಗಳು ಖಚಿತಪಡಿಸುತ್ತವೆ. ಇದಲ್ಲದೆ ಆಗಿನ ಕಾಲದ ಜನರ ಲೋಹವಿದ್ಯೆ, ಅವರು ಯಾವ ವಿಧಾನವನ್ನು ಅನುಸರಿಸಿ ಈ ನಾಣ್ಯಗಳನ್ನು ತಯಾರಿಸ್ತಾ ಇದ್ರು. ನಾಣ್ಯಗಳನ್ನು ತಯಾರಿಸಬೇಕು ಅಂತ ಹೇಳಿದ್ರೆ ಅವರು ಲೋಹ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಬೇಕಾಗಿತ್ತು. ಅಂತಹ ಲೋಹ ವಿದ್ಯೆಯ ಬಗ್ಗೆ ಈ ನಾಣ್ಯಗಳು ನಮಗೆ ಪರಿಚಯವನ್ನು ಮಾಡಿಕೊಡುತ್ತವೆ. ಇನ್ನು ಕಲಾ ಕೌಶಲ್ಯ, ಆ ನಾಣ್ಯಗಳ ತಯಾರಿಕೆಯನ್ನು ಮಾಡಲಿಕ್ಕೆ ಅವರು ಅನುಸರಿಸ್ತಾ ಇದ್ದಂಥ ಕೌಶಲ್ಯ, ಕುಸುರಿಗಾರಿಕೆಯನ್ನು ಇದು ತಿಳಿಸುತ್ತದೆ. ಇನ್ನು ರಾಜರ ಬಿರುದುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ರಾಜ ಮಹಾರಾಜರು ಹೊಂದಿದ್ದಂಥ ಬಿರುದುಗಳನ್ನು ಪ್ರಾಮಾಣೀಕರಿಸುತ್ತವೆ. ಇನ್ನು ವ್ಯಾಪಾರದ ಸಂಬಂಧಗಳ ಕುರಿತು ತಿಳಿಸುತ್ತವೆ. ಉದಾಹರಣೆಗೆ ಸಿಂಧೂ ಕಾಲದ ನಾಣ್ಯಗಳು ನಮಗೆ ರೋಮ್ ನಾಗರಿಕತೆಯಲ್ಲಿ ದೊರೆತಿವೆ, ರೋಮ್ನಲ್ಲಿ ದೊರೆತಿವೆ. ಹಾಗಾಗಿನೇ ರೋಮ್ ಮತ್ತು ಭಾರತದ ಪ್ರಾಚೀನ ನಾಗರಿಕತೆಯಾದಂಥ ಸಿಂಧೂ ನಾಗರಿಕತೆಯ ಜನರೊಡನೆ ವ್ಯಾಪಾರದ ಸಂಬಂಧ ಇತ್ತು ಅಂತೇಳಿ ನಾವು ಖಚಿತವಾಗಿ ಹೇಳಬಹುದು. ಹೀಗೆ ಎರಡು ದೇಶಗಳ ನಡುವೆ ನಡೀತಕ್ಕಂತಹ ವ್ಯಾಪಾರ ವಾಣಿಜ್ಯದ ಸಂಬಂಧಗಳನ್ನು ಈ ನಾಣ್ಯಗಳು ಖಚಿತಪಡಿಸುತ್ತವೆ. ಹಾಗೆಯೇ ರಾಜ್ಯದ ಎಲ್ಲೆ ಅಥವಾ ಮೇರೆ, ಗಡಿಯನ್ನು ಗುರುತಿಸಲು ಸಹಾಯಕವಾಗಿವೆ. ಈ ನಾಣ್ಯಗಳು ದೊರೀತಾ ಇರತಕ್ಕಂಥ ಸ್ಥಳವನ್ನು ಅವಲಂಬಿಸಿ ಒಂದು ರಾಜ್ಯದ ಮೇರೆ ಅಥವಾ ಎಲ್ಲೆಯನ್ನು ಗುರುತಿಸಲಿಕ್ಕೆ ಸಹಾಯಕವಾಗಿದೆ. ಹಾಗೆಯೇ ಗುಪ್ತರು, ಶಾತವಾಹನರು, ಯಾದವರು, ವಿಜಯನಗರದ ಅರಸರು ಮುಂತಾದ ರಾಜವಂಶಗಳ ನಾಣ್ಯಗಳು ಇಲ್ಲಿ ಉಲ್ಲೇಖನೀಯವಾಗಿವೆ. ಅವರು ರಚಿಸಿದಂಥ ನಾಣ್ಯಗಳು ಏನಿವೆ ಅವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿವೆ. ಹೀಗೆ ನಾಣ್ಯಗಳು ಕಾಲ, ರಾಜವಂಶ, ಅಂದಿನ ಆರ್ಥಿಕ ಸ್ಥಿತಿಗತಿ, ಧರ್ಮ, ಲಿಪಿ, ಭಾಷೆ ಮುಂತಾದವುಗಳನ್ನು ತಿಳಿಯಲು ಸಹಾಯವನ್ನು ಮಾಡುತ್ತವೆ. ಅದರ ಜೊತೆಗೆ
ವ್ಯಾಪಾರ ವಾಣಿಜ್ಯದ ಕುರಿತು ಇವು ಮಾಹಿತಿಯನ್ನು ನೀಡುತ್ತವೆ. ಪ್ರಾಚೀನ ಕಾಲದ ನಾಣ್ಯಗಳು ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಲೋಹಗಳಿಂದ ತಯಾರಾಗುತ್ತಿದ್ದವು. ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ಲೋಹಗಳನ್ನು ಬಳಸಿ ಅವರು ನಾಣ್ಯಗಳ ರಚನೆ ಅಂತಕ್ಕನ್ನೋದನ್ನು ಮಾಡ್ತಾ ಇದ್ರು. ನಾಣ್ಯಗಳನ್ನು ಟಂಕಿಸುವ ಕಾರ್ಯವನ್ನು ಮಾಡ್ತಾ ಇದ್ರು. ಈ ನಾಣ್ಯಗಳು ಇತಿಹಾಸದ ರಚನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿವೆ. ಇನ್ನು ನಾಲ್ಕನೇದಾಗಿ ವರ್ಣಚಿತ್ರಗಳು, ಪೇಂಟಿಂಗ್ಸ್. ವಿವಿಧ ಕಾಲದ ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಕಣ್ಣಿಗೆ ಕಟ್ಟುವಂತೆ ಉದಾಹರಣೆಗಳ ಸಮೇತ ತಿಳಿಸುತ್ತವೆ. ವಿವಿಧ ಕಾಲದ ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತವೆ. ಮಾತು ಹೇಳದ್ದಾಗದ್ದನ್ನು ಒಂದು ಚಿತ್ರ ನಮಗೆ ಹೇಳುತ್ತದೆ. ಆ ಚಿತ್ರವನ್ನು ನೋಡುವುದರ ಮೂಲಕ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಉದಾಹರಣೆಗೆ ಅಜಂತ ಗುಹೆಗಳಲ್ಲಿರ್ತಕ್ಕಂಥ ಚಿತ್ರಗಳು, ಆಗಿನ ಕಾಲದ ಆಳುವ ವರ್ಗ, ರಾಜ ಮಹಾರಾಜರು, ಅಧಿಕಾರಿಗಳು ಮುಂತಾದವರ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ. ನೃತ್ಯ, ಅವರ ಉಡುಗೆ ತೊಡುಗೆಗಳು, ಆಭರಣಗಳು, ಸಾರ್ವಜನಿಕ ಮನರಂಜನಾ ಸಮಾವೇಶಗಳು, ಆಗಿನ ಕಾಲದ ಜನರ ಕೇಶಾಲಂಕಾರ, ವಸ್ತ್ರ ವಿನ್ಯಾಸ, ಉತ್ಸವ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಒಂದು ಚಿತ್ರ ಏನೆಲ್ಲ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಇದರ ಅಧ್ಯಯನ ಮಾಡುವುದರ ಮೂಲಕ ನಾವು ಇತಿಹಾಸವನ್ನು ರಚಿಸಬಹುದಾಗಿದೆ. ಕೆಲವು ಸಂದರ್ಭಗಳಲ್ಲಿ ಈ ವರ್ಣಚಿತ್ರಗಳು ಐತಿಹಾಸಿಕ ಘಟನೆಗಳನ್ನು ನಿರೂಪಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಈ ವರ್ಣಚಿತ್ರಗಳು ಐತಿಹಾಸಿಕ ಘಟನಾವಳಿಗಳನ್ನು ನಿರೂಪಿಸುತ್ತವೆ. ಉದಾಹರಣೆಗೆ ಹೇಳೋದಾದರೆ, ಅಜಂತಾದ ಗುಹೆಯಲ್ಲಿ ಎರಡನೆಯ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧನಾದಂತಹ ಅರಸ. ಆ ಪುಲಕೇಶಿ ಮಹಾರಾಜ ಎರಡನೇ ಖುಸ್ರೋವಿನ ರಾಯಭಾರಿಯನ್ನ, ದೂತನನ್ನ ಸ್ವಾಗತಿಸುತ್ತಿರುವ ಚಿತ್ರವಿದೆ. ಲಿಖಿತ ರೂಪದಲ್ಲಿಯೂ ಇದು ದಾಖಲಾಗಿದೆ. ಆ ಲಿಖಿತ ರೂಪದಲ್ಲಿರ್ತಕ್ಕಂಥ ದಾಖಲೆಯನ್ನ ಈ ವರ್ಣಚಿತ್ರ ಎಂತಕ್ಕಂಥದ್ದು ಪ್ರಾಮಾಣೀಕರಿಸ್ತಕ್ಕಂತಹ ಕೆಲಸವನ್ನ ಮಾಡುತ್ತೆ. ಹೀಗೆ ಕೆಲವು ಸಂದರ್ಭಗಳಲ್ಲಿ ಈ ವರ್ಣಚಿತ್ರಗಳು ಐತಿಹಾಸಿಕ ಘಟನೆಗಳನ್ನು ನಿರೂಪಿಸುವ ಕೆಲಸವನ್ನು ಸಹ ಮಾಡುತ್ತವೆ. ಹೀಗೆ ಆಗಿನ ಕಾಲದ ವರ್ಣಚಿತ್ರಗಳನ್ನು ಅಧ್ಯಯನವನ್ನು ಮಾಡುವುದರ ಮೂಲಕವೂ ಸಹ ನಾವು ಏನನ್ನು ರಚಿಸಬಹುದು ಅಂತಂದರೆ ಇತಿಹಾಸದ ರಚನೆ ಅಂತಕ್ಕನ್ನೋದನ್ನು ಮಾಡಬಹುದು. ಹಾಗಾಗಿನೇ ಈ ವರ್ಣಚಿತ್ರಗಳು ಸಹ ಇತಿಹಾಸದ ಪ್ರಮುಖ ಆಧಾರಗಳಾಗಿವೆ. ಇನ್ನು ಐದನೇದಾಗಿ ಶಾಸನಗಳು ಇತಿಹಾಸದ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನಂಬಲರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ. ಶಾಸನಗಳು ಇತಿಹಾಸದ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತವಾದ, ಪ್ರಮಾಣಬದ್ಧವಾದ, ನಂಬಲರ್ಹವಾದ ಮತ್ತು ನೇರ ಆಧಾರಗಳಾಗಿವೆ. ಈ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಲ್ಲಿ ಹೆಚ್ಚು ವಿಶ್ವಾಸಾರ್ಹವಾದವುಗಳು ಯಾವುವು ಅಂತ ಹೇಳಿದ್ರೆ ಈ ಶಾಸನಗಳು. ಏಕೆ ಅಂತ ಹೇಳಿದ್ರೆ ಇವು
ಸಮಕಾಲೀನವಾಗಿರುತ್ತವೆ. ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳೊಂದಿಗೆ ನೇರ ಸಂಬಂಧವನ್ನು ಹೊಂದಿರುತ್ತವೆ. ಶಾಸನಗಳು ಸಮಕಾಲೀನವಾಗಿದ್ದು ಘಟನೆಗಳೊಂದಿಗೆ ನೇರವಾದಂತಹ ಸಂಬಂಧವನ್ನು ಹೊಂದಿರುವುದರಿಂದಾಗಿಯೇ ಇವು ಹೆಚ್ಚು ನಂಬಲರ್ಹವಾಗಿವೆ, ಮೌಲ್ಯಯುತವಾಗಿವೆ ಮತ್ತು ಪ್ರಮಾಣಬದ್ಧವಾಗಿವೆ. ಹಾಗಾಗಿನೇ ಶಾಸನಗಳು ಇತಿಹಾಸದ ರಚನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ. ಇನ್ನು ಶಾಸನಗಳಲ್ಲಿ ಅನೇಕ ವಿಧಗಳಿವೆ. ಶಿಲಾಶಾಸನಗಳು, ತಾಮ್ರಪಟ ಶಾಸನಗಳು, ಕಂಬ ಶಾಸನಗಳು, ಹೀಗೆ ಬೇರೆ ಬೇರೆ ವಿಧಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವಿದೆ. ಅವುಗಳಲ್ಲಿ ಪ್ರಮುಖವಾಗಿ ಶಿಲಾಶಾಸನಗಳು, ಬಂಡೆಗಲ್ಲು ಶಾಸನಗಳು, ಮಣ್ಣಿನ ಮುದ್ರಿಕೆಗಳು, ಕಬ್ಬಿಣದ ಸ್ತಂಭ ಶಾಸನಗಳು, ತಾಮ್ರಪಟ ಶಾಸನಗಳು, ಹೀಗೆ ಅನೇಕ ಉದಾಹರಣೆಗಳನ್ನು ನೀಡಬಹುದು. ಭಾರತದಲ್ಲಿ ಇಲ್ಲಿಯವರೆಗೆ ಸುಮಾರು 75,000ಕ್ಕೂ ಹೆಚ್ಚು ಶಾಸನಗಳು ದೊರೆತಿವೆ. ಕರ್ನಾಟಕದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಶಾಸನಗಳನ್ನು ಸಂಗ್ರಹಿಸಲಾಗಿದೆ. ಎಪಿಗ್ರಫಿ ಆಫ್ ಕರ್ನಾಟಕ ಎಂಬ ಸಂಪುಟವನ್ನು ರಚನೆಯನ್ನು ಮಾಡಲಾಗಿದೆ. ಇನ್ನು ಈ ಶಾಸನಗಳು ಸಂಸ್ಕೃತ, ಪಾಲಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಮುಂತಾದ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ ಅಥವಾ ರಚಿಸಲ್ಪಟ್ಟಿವೆ. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಶಾಸನಗಳನ್ನು ರಚಿಸಲಾಗಿದೆ. ಈ ಶಾಸನಗಳು ವಿವಿಧ ಘಟನೆಗಳು, ಮಾರಾಟ ಪತ್ರದ ಆದೇಶಗಳು, ದಾನ ಪ್ರಕ್ರಿಯೆಗಳು, ಕಾಲಾನುಕ್ರಮ, ಅರಸರ ದಿಗ್ವಿಜಯ ಮುಂತಾದ ವಿವರಗಳನ್ನು ನೀಡುತ್ತವೆ. ನಿಮಗೆ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಶಾಸನಶಾಸ್ತ್ರ ಎಂದರೇನು? ಶಾಸನಗಳ ಅಧ್ಯಯನವನ್ನೇ ನಾವು ಶಾಸನಶಾಸ್ತ್ರ ಎಂದು ಕರೆಯುತ್ತೇವೆ. ಸಿಂಧೂ ನಾಗರಿಕತೆಯ ಮುದ್ರಿಕೆಗಳ ಮೇಲಿರ್ತಕ್ಕಂಥ ಲಿಪಿಗಳನ್ನು ಇಂದಿಗೂ ಸರ್ವಸಮ್ಮತವಾಗುವಂತೆ ಓದಲಾಗಿಲ್ಲ. ಕೆಲವು ವಿದ್ವಾಂಸರು ಅವುಗಳನ್ನು ಓದುವ ಪ್ರಯತ್ನವನ್ನು ಮಾಡಿದ್ರು ಅದನ್ನು ಇಲ್ಲಿಯವರೆಗೂ ಸರ್ವಸಮ್ಮತವಾಗಿ ಓದಲಿಕ್ಕೆ ಯಾವ ವಿದ್ವಾಂಸರಿಂದಲೂ ಸಾಧ್ಯವಾಗಿಲ್ಲ. ಆದ್ದರಿಂದ ಅಶೋಕನ ಶಾಸನಗಳನ್ನೇ ಭಾರತದ ಪ್ರಾಚೀನ ಶಾಸನಗಳೆಂದು ಕರೆಯಲಾಗಿದೆ. ಹಾಗಾಗಿಯೇ ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಅಶೋಕನ ಶಾಸನಗಳೇ ಪ್ರಾಚೀನ ಶಾಸನಗಳಾಗಿವೆ ಮತ್ತು ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಎಂದು ಕರೆಯಲಾಗಿದೆ. ಇನ್ನು ಈ ಶಾಸನಗಳು ಧಾರ್ಮಿಕ ಲಕ್ಷಣಗಳನ್ನು ಹೊಂದಿದ್ದು ಅಂದಿನ ಆಡಳಿತ ಮತ್ತು ಪ್ರಚಲಿತದಲ್ಲಿದ್ದಂತಹ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಒಂದೆರಡು ಶಾಸನಗಳನ್ನು ನಾವು ಉದಾಹರಣೆಯಾಗಿ ಹೇಳೋದಾದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಈ ಶಾಸನದ ಕರ್ತೃ ಹರಿಶೇಣ ರಚಿಸಿರ್ತಕ್ಕಂಥ ಅಲಹಾಬಾದಿನ ಸ್ತಂಭ ಶಾಸನವು ಗುಪ್ತರ ಪ್ರಸಿದ್ಧ ದೊರೆಯಾದಂತಹ 100 ಕದನಗಳ ಸಿಂಹ, ಭಾರತದ ನೆಪೋಲಿಯನ್ ಎಂದೇ ಪ್ರಸಿದ್ಧನಾದಂಥ ಸಮುದ್ರಗುಪ್ತನ ದಿಗ್ವಿಜಯಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಹಾಗೆಯೇ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂಥ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿದ್ದ ರವಿಕೀರ್ತಿ ರಚಿಸಿರುವ ಹೈಹೊಳೆ ಶಾಸನವು ಪುಲಕೇಶಿಯ
ದಿಗ್ವಿಜಯಗಳನ್ನು ಕುರಿತು ತಿಳಿಸುತ್ತದೆ. ಉತ್ತರ ಪಥೇಶ್ವರನಾದಂಥ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನಡೆದಂಥ ನರ್ಮದಾ ನದಿಯ ಕದನದ ವಿವರಣೆ ಅಂತಕ್ಕಂಥದ್ದು ಈ ಶಾಸನದಲ್ಲಿ ನಮಗೆ ಕಂಡುಬರುತ್ತದೆ. ಹಾಗೆಯೇ ಖಾರವೇಲನ ಅತಿಗುಂಫ ಶಾಸನ, ಹೀಗೆ ಇಂತಹ ಹಲವಾರು ಶಾಸನಗಳು ಇತಿಹಾಸದ ರಚನೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಹೀಗೆ ಪುರಾತತ್ವ ಮತ್ತು ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳು ಇತಿಹಾಸದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು, ಇತಿಹಾಸದ ರಚನೆಗೆ ಮತ್ತು ಪುನರಚನೆಗೆ ಅನೇಕ ಮಾಹಿತಿಗಳನ್ನು ಒದಗಿಸಿಕೊಡುತ್ತವೆ. ಹಾಗಾಗಿಯೇ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂದು ನಾವು ತಿಳಿಯಬಹುದಾಗಿದೆ. ಇನ್ನು ಪ್ರಾಕ್ತನ ಮತ್ತು ಪುರಾತತ್ವ ಆಧಾರಗಳಲ್ಲಿ ನಾನೀಗ 5 ಪ್ರಮುಖವಾದಂಥ ವಿಚಾರಗಳನ್ನು ಹೇಳಿದೆ. ಇವುಗಳಲ್ಲದೆ ಇನ್ನೂ ಅನೇಕ ವಿಷಯಗಳು ಬರ್ತವೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ 5 ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ಅವುಗಳು ಯಾವ್ಯಾವು ಅಂತಂದರೆ ಉತ್ಖನನ, 2 ಸ್ಮಾರಕಗಳು, 3 ನಾಣ್ಯಗಳು, 4 ವರ್ಣಚಿತ್ರಗಳು, 5 ಶಾಸನಗಳು. ಇವುಗಳನ್ನು ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತೇಳಿ ಕರೀತೇವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಸಾಹಿತ್ಯಿಕ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.